ನಿಮ್ಮೆಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ ಪ್ರಿಯರೇ. ಯೆಶಾಯನ ಪ್ರವಾದನೆಯ ಗ್ರಂಥ 14ನೇ ಅಧ್ಯಾಯದ 27ನೇ ವಾಕ್ಯ ಈ ರೀತಿ ಹೇಳಲ್ಪಟ್ಟಿದೆ. ಸೇನಾಧೀಶ್ವರನಾದ ಯೆಹೋವನು ಉದ್ದೇಶ ಮಾಡಿದ್ದಾನೆ, ಅದನ್ನು ಯಾರು ವ್ಯರ್ಥಪಡಿಸುವರು? ಆತನ ಕೈ ಚಾಚಿದೆ, ಹಿಂದಕ್ಕೆ ತಳ್ಳುವವರು ಯಾರು ಎಂಬುದೇ. ಹೌದು ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಸೇನಾಧೀಶ್ವರನಾದಂತಹ ಯೆಹೋವನು ಉದ್ದೇಶ ಮಾಡಿದ್ದಾನೆ. ನಿಮ್ಮ ಕುರಿತಾಗಿ ಈ ದೇವರು ಇಟ್ಟಿರುವಂತಹ ಉದ್ದೇಶಗಳನ್ನ ಯಾರು ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ನಮ್ಮನ್ನ ಯಾರು ಬೇಕಾದ್ರೂ ಕುಗ್ಗಿಸೋದಕ್ಕೆ ಪ್ರಯತ್ನ ಪಡಬಹುದು, ಅಥವಾ ನಮ್ಮನ್ನ ಕೆಳಗೆ ಹಾಕಿ ಮೇಲೆ ಬಂದಂತಹ ಜನರಾಗಿರಬಹುದು, ಕೆಲಸದ ಸ್ಥಳಗಳಲ್ಲಿ ಆಗಿರಬಹುದು, ಎಲ್ಲೇ ಆಗಿದ್ದರೂ ಸರಿ, ನಮ್ಮ ಜೀವಿತದಲ್ಲಿ ದೇವರು ಏನು ಉದ್ದೇಶ ಮಾಡಿದ್ದಾರೋ ಆ ಉದ್ದೇಶವನ್ನ ಯಾರು ಕೂಡ ತಡೆಯೋಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನೀವು ಭಯ ಪಡಬೇಡಿ. ಯಾರು ಯಾವುದೇ ತರದ ಒಂದು ಕುತಂತ್ರಗಳನ್ನ ಕುಯುಕ್ತಿಗಳನ್ನ ಮಾಡಿದರೂ ಸಹ ನೀವು ಪ್ರೀತಿಸುವಂತಹ ದೇವರು ನಿಮ್ಮ ಕಡೆಯಲ್ಲಿದ್ದಾರೆ. ಆ ದೇವರು ನಿಮಗೋಸ್ಕರ ಒಂದು ಉದ್ದೇಶವನ್ನ ಇಟ್ಟಿದ್ದಾರೆ. ಆ ಉದ್ದೇಶ ಯಾರು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ, ಯೆಶಾಯನು ಬರೆತಾನೆ, ಅದನ್ನು ಯಾರು ವ್ಯರ್ಥಪಡಿಸುವವರು? ಆತನ ಕೈ ಚಾಚಿದೆ, ಹಿಂದಕ್ಕೆ ತಳ್ಳುವವರು ಯಾರು? ಹೌದು ಪ್ರಿಯರೇ, ದೇವರ ಉದ್ದೇಶ ಇದೆ. ದೇವರು ಅದನ್ನ ಮಾಡ್ಬೇಕಂತೇಳಿ ನಿರ್ಧಾರ ಮಾಡಿದ್ದಾರೆ. ಅದನ್ನ ವ್ಯರ್ಥ ಮಾಡ್ಲಿಕ್ಕೆ ಯಾರು ಸಾಧ್ಯವಿಲ್ಲ. ಆತನ ಕೈ ಚಾಚಿದೆ, ನಿಮಗೆ ಸಹಾಯ ಮಾಡಬೇಕು, ನಿಮಗೆ ಸಹಾಯವನ್ನ ಒದಗಿಸಿಕೊಡಬೇಕು ಎನ್ನುವಂತ ಒಂದು ಕೈ ಚಾಚಿದೆ. ಆ ಕೈಯನ್ನ ತಳ್ಳೋದಕ್ಕೆ ಯಾರಿಂದ ಸಾಧ್ಯವಿಲ್ಲ. ಈ ಎಲ್ಲ ಕಾರ್ಯಗಳನ್ನ ನಾವು ಈ ಲೋಕದಲ್ಲಿ ಕಾಣ್ತೇವೆ. ಆದ್ರೆ ನೀವು ನೆನಪಲ್ಲಿ ನಿಮ್ಮ ಜೊತೆಗಿರುವಾತನು ಸೇನಾಧೀಶ್ವರನಾದಂತಹ ದೇವರು. ಆತ ನಿಮ್ಮೊಟ್ಟಿಗಿರುವಾಗ ಯಾವ ಮನುಷ್ಯನ ಒಂದು ಉದ್ದೇಶವು ನೆರವೇರುವುದಕ್ಕೆ ಸಾಧ್ಯವಿಲ್ಲ. ಆದುದರಿಂದ ಧೈರ್ಯವಾಗಿ ಈ ದಿನವನ್ನ ನೀವು ಎದುರಿಸಿರಿ. ದೇವರ ನಾಮದ ಮೂಲಕವಾಗಿ ನಿಮಗೆ ಜಯ ಖಂಡಿತ ಉಂಟಾಗ್ತದೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಸ್ವಾಮಿ, ಅಪ್ಪ, ನಿಮ್ಮ ವಾಕ್ಯದಲ್ಲಿ ಹೇಳಿರುವ ಹಾಗೆ ನೀವು ಮಾಡಿರುವಂತಹ ಉದ್ದೇಶವನ್ನ ಯಾರು ಕೂಡ ವ್ಯರ್ಥ ಮಾಡಲಿಕ್ಕೆ ಸಾಧ್ಯವಿಲ್ಲ. ನೀವು ಕರ್ತನೆ ಸಹಾಯ ಮಾಡುವುದಕ್ಕೆ ಚಾಚಿರುವಂತಹ ಕೈಯನ್ನ ತಳ್ಳುವುದಕ್ಕೂ ಸಾಧ್ಯವಿಲ್ಲ ಸ್ವಾಮಿ. ಕರ್ತನೆ, ಈ ಒಂದು ದಿನದ ಕಾರ್ಯಕ್ರಮವನ್ನು ನೋಡ್ತಿರುವಂತಹ ಎಲ್ಲಾ ನನ್ನ ಸಹೋದರ ಸಹೋದರಿಯರ ಜೀವಿತದಲ್ಲಿ ಅಪ್ಪ, ಯಾವುದಾದರೂ ಮನುಷ್ಯರ ಕುರಿತಾಗಿ ಇವರು ಭಯ ಪಡುತ್ತಿದ್ದಲ್ಲಿ, ಕರ್ತನೆ, ಯಾವುದೇ ಸಂಭವದ ಕುರಿತಾಗಿ ಅವರು ಭಯ ಪಡುವಂತವರಾಗಿದ್ದಲ್ಲಿಯೂ ಕೂಡ ಕರ್ತನೆ, ಆ ಒಂದು ಕಾರ್ಯಗಳು ಅವರನ್ನ ಯಾವ ರೀತಿಯಲ್ಲೂ ಕುಗ್ಗಿಸದ ಹಾಗೆ ಅಪ್ಪ, ನೀವು ಅವರೊಟ್ಟಿಗೆ ಇದ್ದು ನಿಮ್ಮ ಉದ್ದೇಶವನ್ನ ನೆರವೇರಿಸಬೇಕಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಪ್ರತಿಯೊಬ್ಬೊಬ್ಬರನ್ನ ನೀವು ಬಲಪಡಿಸಿ ಕರ್ತನೆ, ನೀವು ಅವರೊಟ್ಟಿಗೆ ಇರುವುದನ್ನ ಅವರು ಅರಿತುಕೊಳ್ಳುವ ಹಾಗೆ ಅವರ ಜೀವಿತದಲ್ಲಿ ಅದ್ಭುತವಾದಂತಹ ಅತಿಶಯವಾದಂತಹ ಕಾರ್ಯಗಳನ್ನ ನೆರವೇರಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೆನ್.